ಎರಡನೇ ಸಲ ಅಲ್ವಾ, ಹ್ಮ್ ಇನ್ನು ಫುಲ್ ಜೋಶ್ ಆಗ್ತಾ ಇದೆ. ಹೀಗೆ ಪ್ರತಿ ಬಾರಿನೂ ಗೆಲ್ತಾ ಹೋಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀವಿ ಮ್ಯಾಮ್ ನಾವು. ಕೊಪ್ಪಳದಲ್ಲಿ ಅಂದ್ರೆ ಮನೇಲಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರಾ ಅಥವಾ LED ಸ್ಕ್ರೀನ್ ಎಲ್ಲ ಹೇಗ್ ನೋಡಿದ್ರಿ? ಇಲ್ಲ ಮ್ಯಾಮ್, LED ಅಲ್ಲಿ ಅಣ್ಣವ್ರೆಲ್ರು ಹೋಗಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಅದ್ದೂರಿಯಾಗಿ ಸಂಭ್ರಮ ಮಾಡ್ತಾ ಇದೀವಿ ನಾವುನು. ನಿಮ್ ಫೇವ್ರೆಟ್ ಪ್ಲೇಯರ್ ಯಾರು? ಮ್ಯಾಮ್ ಹೇಳಕ್ಕಾಗುತ್ತಾ? ಕೊಹ್ಲಿನೇ ಮ್ಯಾಮ್. ಕೊಹ್ಲಿದೆ. ಅವ್ರನ್ನ ಬಿಟ್ಕೊಡಕ್ಕಾಗುತ್ತಾ? ಅವ್ರಿರೋ ತನ ಅವ್ರು, ಆಮೇಲೆ ಮತ್ತೆ ಯಾರು ಹೊಡಿತಾರೆ? ನಮ್ ಪಟ್ಟಿದಾರ್ ಇದಾರಲ್ಲ ಕ್ಯಾಪ್ಟನ್, ಅವ್ರನ್ನ ಬಿಟ್ಕೊಡಕ್ಕಾಗುತ್ತಾ? ಥ್ಯಾಂಕ್ ಯು ಸೋ ಮಚ್. ನಾನಂತರೂ ಕೊಹ್ಲಿ ಅವ್ರಿಗಂತೂ ಎಷ್ಟು ನಮಸ್ಕಾರ ಹೇಳಿದ್ರು ಅವ್ರಿಗೆ ಸಾಲಲ್ಲ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಓಕೆ, ಧನ್ಯವಾದ ಪ್ರಿಯಾಂಕಾ. ಇನ್ನು ಚಿಕ್ಕಮಗಳೂರಿಂದ ಯಶವಂತ್ ಇದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಯಶವಂತ್ ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಹೆಸರು ಯಶವಂತ್ ಕುಮಾರ್ ಅಂತ ಹೇಳಿ. ಹೇಗಿತ್ತು ಮ್ಯಾಚ್? ಬಗ್ಗೋಳಿಯಿಂದ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಎರಡನೇ ಸಲ ಕೂಡ RCB ಕಪ್ ನಮ್ದಾಗಿರುವಂತದ್ದು. ರಾಜ್ಯಾದ್ಯಂತ ಸಂಭ್ರಮ ನೋಡ್ತಾ ಇದ್ದೀವಿ. ಕೊಹ್ಲಿ ಅವರ ಆಟ ಆಗಿರ್ಬೋದು, ರಜತ್ ಅವರ ನಾಯಕತ್ವದಲ್ಲಿ ಎರಡನೇ ಬಾರಿ RCB ನಮಗೆ ಸಿಕ್ಕಿರುವಂತದ್ದು, RCB ನಮಗೆ ಕಪ್ ಸಿಕ್ಕಿರುವಂತದ್ದು, ನಮ್ದೇ ಕಪ್ ಅನ್ನುವಂತ ಸಂಭ್ರಮಾಚರಣೆ ರಾಜ್ಯಾದ್ಯಂತ ನಡೀತಿರೋದು ಖುಷಿ ತಂದಿದೆ. ನಿಜವಾಗ್ಲೂ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲದು. ನೋಡ್ತಾ ಇದ್ದೀರಿ, ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಮ್ಮೆಲ್ಲಾ ಸಾರ್ವಜನಿಕರು ಎಷ್ಟು ಮಟ್ಟಿಗೆ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅದು ತುಂಬಾ ಖುಷಿಯನ್ನ ನೀಡ್ತಾ ಇದೆ ಮೇಡಮ್. ನಿಮ್ಮ ಮನೇಲಿ ಎಲ್ರು ಕೂಡ RCB ಫ್ಯಾನ್ಸ್ ಏನಾ? ಎಲ್ರು ಕ್ರಿಕೆಟ್ ಅಭಿಮಾನಿಗಳೇನಾ? ಮೇಡಮ್, ಎಲ್ಲರೂ ಕೂಡ ಕ್ರಿಕೆಟ್ ಅಭಿಮಾನಿಗಳೇನೆ. ಅಷ್ಟೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ನಮ್ ಭಾವಂದ್ರು, ನಮ್ ತಂಗಿಯರು, ತಂಗಿ ಮಕ್ಕಳು ಎಲ್ಲರೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಮೇಡಮ್. ಅಷ್ಟೂ ಕೂಡ. ಓಕೆ, ಥ್ಯಾಂಕ್ ಯು ಯಶವಂತ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಬೆಂಗಳೂರಿಂದ ಆನಂದ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಹೇಗಿದೆ ಜೋಶ್? ಮೇಡಮ್, ತುಂಬಾ ಸಖತ್ತಾಗಿದೆ. ನಮ್ಮ ಟೀಮ್ ಈ ಸರಿ ಅದ್ಭುತವಾಗಿ ಓಪನಿಂಗ್ಸ್ ನ ಕೊಹ್ಲಿ ಮತ್ತೆ ವೆಂಕಟೇಶ್ ಅಯ್ಯರ್ ಕಟ್ಕೊಟ್ಟಿದ್ರಿಂದಾನೇ ಈ ಗೆಲುವು. ಮೇನ್ಲಿ ಹೇಳಬೇಕು ಅಂದ್ರೆ ಸತತವಾಗಿ ಈ ಸರಿ ಬಂದಿರೋದು ಅತ್ಯುತ್ತಮವಾದ ನಮ್ಮ ಅಭಿಮಾನಿಗಳ ಪ್ರೋತ್ಸಾಹ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲಾದ್ರೂ ಒಂದ್ ಕಡೆ ಭಯ ಇತ್ತ ಅಂದ್ರೆ ಏನಾಗ್ಬಹುದು ಅನ್ನೋ ತರ? ರಶೀದ್ ಖಾನ್ನ 4 ಓವರ್ಗಳು ನಮ್ಗೆ ತುಂಬಾ ಟಫ್ ಅನಿಸ್ತು ಈ ಮ್ಯಾಚ್, ಈ ಸೀರೀಸ್ ಅಲ್ಲಿ ಎಕ್ಸ್ಪೆಷಲಿ. ಅದು ಬಿಟ್ರೆ ನಮ್ಗೆ ನೆಲ್ಲು ಭಯ ಅಂತ ಅನ್ನಿಸ್ತಿಲ್ಲ. ಒಂದೇ ಓವರ್ ಅಲ್ಲಿ 2 ವಿಕೆಟ್ ಯಾವಾಗ ನಾವು ಕಳ್ಕೊಂಡ್ವಿ ಅವಾಗ ಎಲ್ಲಾ ಅಭಿಮಾನಿಗಳು ನಿರಾಸೆ ಆಯ್ತು. ನೆಕ್ಸ್ಟ್ ಕೊಹ್ಲಿ ಇದಾರಲ್ಲ ಅನ್ನೋದು ಒಂದು ನಮ್ಗೆ ಯಾವಾಗ್ಲೂ ಒಂದು ಆಸರೆ ಆಗಿತ್ತು. ಅವ್ರು ಸ್ಟ್ಯಾಂಡ್ ತಗೊಂಡ್ರು, ಕಂಟಿನ್ಯೂ ಅವ್ರ ರೆಸ್ಪಾನ್ಸಿಬಿಲಿಟಿನ ಸತತ 19 ವರ್ಷಗಳಿಂದ ನಿಭಾಯಿಸಿದ್ದಾರೆ. ಕಿಂಗ್ ಕೊಹ್ಲಿ ಅವ್ರಿಗೆ ಅಭಿಮಾನಿಗಳು ನನ್ನ ಕಡೆಯಿಂದ ಅವ್ರಿಗೆ ವಂದನೆಗಳನ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಆನಂದ್ ಕುಮಾರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಬೆಂಗಳೂರಿಂದ ದೀಕ್ಷಿತ್ ಅಂತ ಇದ್ದಾರೆ ನಮ್ಮ ಜೊತೆ ಲೈನಲ್ಲಿ. ದೀಕ್ಷಿತ್, ಹೇಗಿದೆ ಸಂಭ್ರಮ? ದೀಕ್ಷಿತ್, ತುಂಬಾ ಚೆನ್ನಾಗಿದೆ ಮೇಡಮ್. ಹಾ ಅದು ಲಾಸ್ಟ್ 25. ಹಲೋ, ಹೇಳಿ. ಲಾಸ್ಟ್ ಟೈಮ್ ನಮ್ಮ ಸಿದ್ದರಾಮಯ್ಯ ಇದ್ದಾಗ ಫಸ್ಟ್, ಸೆಕೆಂಡ್ ನಮ್ಮ ಸಿದ್ದರಾಮಯ್ಯ ಇದ್ದಾಗ ಈ 2 ಸಲ ಕಪ್ಪು ಅವರಿಂದಾನೆ ಮೇಡಮ್ ಆಗಿರೋದು. ದೇವರಾಣಿಗೆ ಮೇಡಮ್, ಅವರಿಂದ 2 ಸಲ ಕಪ್ಪು. ಇನ್ನು ಯಾರ ಕೈಲಿ ಆಗಿಲ್ಲ, ನೆಕ್ಸ್ಟ್ ಟೈಮ್ ಆಗಲ್ಲ. ಈಗ ಫಸ್ಟ್ ಲಾಸ್ಟ್. ಹೇಗ್ ಮಾಡ್ತಿದ್ದೀರಾ ಸೆಲೆಬ್ರೇಷನ್? ಹೇಗಿದೆ? ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ದೀಕ್ಷಿತ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಲ್ಲರೂ ಕೂಡ ವಿರಾಟ್ ಕೊಹ್ಲಿ ಮೇಲೆ ಸಾಕಷ್ಟು ಭರವಸೆಯನ್ನ ಇಟ್ಕೊಂಡಿದ್ರು. ಕೊನೆಗೂ ಕೂಡ ವಿರಾಟ್ ಕೊಹ್ಲಿನೇ ನಿಂತು ಆಡಿದ್ದಾರೆ. ದಾವಣಗೆರೆಯಿಂದ ವಿದ್ಯಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಹೇಗಿತ್ತು ಮ್ಯಾಚ್ ಇವತ್ತು? ಮೇಡಮ್, ವಿಜಯ ಅಂತ ತಾವರೆಕೆರೆ ಮೇಡಮ್. ಸೂಪರ್ ಆಗಿತ್ತು ಮೇಡಮ್. ಲಾಸ್ಟ್ ಫೈನಲ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಇವರು ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ಬಿಡ್ತಾರೆ ಅನ್ಕೊಂಡಿದ್ವಿ, ಔಟ್ ಆಗೋಗಿದ್ದಾರೆ ಅನ್ಕೊಂಡೆ ನಾನು. ಬಟ್ ಮತ್ತೆ ತಿರುಗಿ ನಾಟ್ ಔಟ್ ಅಂತ ಬಂತಲ್ಲ, ಖುಷಿ ಆಯ್ತು ಮೇಡಮ್. ಸೆಲೆಬ್ರೇಷನ್ ಹೇಗಿದೆ ಅಲ್ಲಿ? ಸೂಪರ್ ಆಗಿತ್ತು ಮೇಡಮ್. ಎಲ್ಲ ಮಲ್ಕೊಂಡಿದ್ರು ಅಕ್ಕಪಕ್ಕದ ಮನೇಲಿ, ನಾವು ಖುಷಿಯಾಗಿ ನೋಡ್ತಾ ಇದ್ವಿ ಅವ್ರನ್ನ ಬಿಟ್ಬಿಟ್ಟು. ಎಲ್ಲ ಚೆನ್ನಾಗಿತ್ತು ಮೇಡಮ್. ಲಾಸ್ಟ್ ಫೈನಲ್ ನಿಜ ಚೆನ್ನಾಗಿ ಆಡಿದ್ರು. ಮನೇಲಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದೀರಾ? ಹೌದು ಮೇಡಮ್. ಇವತ್ತು ವಿರಾಟ್ ಕೊಹ್ಲಿ ಅಂದ್ರೆ ಮ್ಯಾಚ್ ವಿನ್ ಆಗಿರೋದು ಮೇಡಮ್. ಭಯ ಆಯ್ತಾ? ಯಾವಾಗ್ಲಾದ್ರೂ ಭಯ ಆಯ್ತಾ ಮ್ಯಾಚ್ ಮಧ್ಯದಲ್ಲಿ? ಅಯ್ಯೋ ಏನಾಗುತ್ತೋ? ಸ್ವಲ್ಪ ಭಯ ಆಯ್ತು ಮೇಡಮ್. ಆದ್ರೆ ಅವರು ಸ್ವಲ್ಪ ಟೈಟ್ ಫೀಲ್ಡ್ ಮಾಡಿದ್ರು ಮೇಡಮ್. ಸ್ವಲ್ಪ ಕಷ್ಟ ಇತ್ತು. ಅವರು ಲಾಸ್ಟ್ ಅಲ್ಲಿ ಪಾಪ ಔಟ್ ಆಗ್ಬಿಡ್ತೀನಿ ಅಂತ ಪಾಪ ಕಷ್ಟವಾಗಿ ಆಡಿದ್ರು ಅವರು.
ಆದ್ರೂ ಅವರು ಮತ್ತೆ ಔಟ್ ಆಗ್ಬಿಟ್ಟು ನಾಟ್ ಔಟ್ ಆಯ್ತಲ್ಲ, ಆವಾಗ ಖುಷಿ ಆಯ್ತು. ಸೂಪರ್ ಆಗಿತ್ತು ಮೇಡಮ್, ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ಮೇಡಮ್. ಅದೇ ಅದು ಅಹಮದಾಬಾದ್ ಸ್ಟೇಡಿಯಂ ಇದೆಯಲ್ಲ, ಅದು ಬ್ಯಾಟಿಂಗ್ ಮಾಡೋರ್ಗೆ ಮತ್ತೆ ಬೌಲಿಂಗ್ ಮಾಡೋದು ಎರಡಕ್ಕೂ ಕೂಡ ಪಿಚ್ ಅದು ಅನುಕೂಲಕರ ಆಗೋ ತರನೇ ಇತ್ತು. ನಿಮ್ಗೆ ಏನ್ ಅನಿಸ್ತಾ ಇತ್ತು ಅದ್ರ ಬಗ್ಗೆ? ಆ ಸ್ಟೇಡಿಯಂ ಅಲ್ಲಿ ಇವತ್ತು ಫೈನಲ್ ಮ್ಯಾಚ್ ಇರೋದ್ರಿಂದ ಇಬ್ರಿಗೂ ಟೈಟ್ ಇದೆ ಇತ್ತು ಮೇಡಮ್. ಅವರು ಸ್ವಲ್ಪ ಫೀಲ್ಡಿಂಗ್ ಸ್ವಲ್ಪ ಚೆನ್ನಾಗಿ ತಗೊಂಡಿದ್ರು, ಹಂಗಾಗಿ ಸ್ವಲ್ಪ ಭಯ ಆಗ್ತಾ ಇತ್ತು. ಆದ್ರೆ ವಿರಾಟ್ ಕೊಹ್ಲಿ ಮೇಲೆ ನಂಬಿಕೆ ಇತ್ತು ನಮ್ಗೆ. ಓಕೆ, ಥ್ಯಾಂಕ್ ಯು ವಿದ್ಯಾ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ದಾವಣಗೆರೆಯಿಂದ ವೈಭವ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ವೈಭವ್, IPL ನ ಫೈನಲ್ ವೈಭವ ಹೇಗನ್ಸ್ತಿದೆ? ಖುಷಿ ಆಗ್ತಿದೆ. ಹೌದಾ, ಹೇಗಿದೆ ಸೆಲೆಬ್ರೇಷನ್? ಪಟಾಕಿ ಹೊಡಿಯೋದು. ಹಾ, ಯಾರ್ಯಾರೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದೀರಾ? ಹೇಗ್ ನಡೀತಿದೆ ಸೆಲೆಬ್ರೇಷನ್? ನಮ್ಮ ಮನೆ ಎಲ್ಲರೂ ಹೋಗ್ತಕ್ಕಂಥ ಸಾಂಗ್ ಹಾಕೊಂಡು ಬಂದು ಡ್ಯಾನ್ಸ್ ಮಾಡ್ತೀವಿ. ಹಾ, ಎಲ್ಲರೂ ಹಾಗೆ ಕೂಗ್ತಿದ್ದಾರೆ RCB ಅಂತ. ಫುಲ್ ಸೆಲೆಬ್ರೇಷನ್, ಪಟಾಕಿ ನಮ್ದೇ ಅವ. ಹಾ, ನಿಮ್ಗೆ ಯಾರ ಆಟ ಇಷ್ಟ ಆಯ್ತು ಇವತ್ತು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿನ? ನಿಮ್ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಓ, ನಿಮ್ ಫೇವ್ರೆಟ್ ಪ್ಲೇಯರೇ ಇವತ್ತು ನಿಂತು ಮ್ಯಾಚ್ ಗೆಲ್ಲಿಸ್ಬಿಟ್ರು. ಡಬಲ್ ಧಮಾಕ, ಡಬಲ್ ಖುಷಿನ ವೈಭವ್ಗೆ. ಇವತ್ತು ಅದೇ ಜರ್ಸಿ ಹಾಕೊಂಡಿರೋದು ಮೇಡಮ್, ವಿರಾಟ್ ಕೊಹ್ಲಿ ಅನ್ನೋದೇ RCB. ಹಾ ಹಾ, ಏನ್ ಸ್ಕೂಲ್ಗೆ ಹೋಗೋದ ವೈಭವ್ ನೀವು? ಹಾ ಮೇಡಮ್, ಸ್ಕೂಲ್ಗೆ ಹೋಗೋದು. ಯಾವ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತಿರೋದು? 9th. ಓಕೆ, ಇವತ್ತು ಸಂಡೇ ಬೇರೆ, ಎಲ್ಲ ಓದೋದು ಎಲ್ಲ ಒಂಚೂರು ಪೋಸ್ಟ್ಪೋನ್ ಮಾಡ್ಕೊಂಡು ಎಲ್ಲ ಇವತ್ತು ಎಂಜಾಯ್ ಮಾಡ್ತಿರೋದಾ? ಫುಲ್ ಎಂಜಾಯ್. ಓಕೆ, ಥ್ಯಾಂಕ್ ಯು ವೈಭವ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಬಿಡದಿಯಿಂದ ಸಂತೋಷ್ ಇದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸಂತೋಷ್ ಅವರೇ, ಹೇಗಿತ್ತು ಇವತ್ತಿನ ಮ್ಯಾಚ್, ಏನ್ ಹೇಳ್ತೀರಾ? ಮೇಡಮ್, ತುಂಬಾ ಚೆನ್ನಾಗಿತ್ತು RCB ಅವ್ರದ್ದು. ಅದರಲ್ಲಂತೂ ವಿರಾಟ್ ಕೊಹ್ಲಿ ಅವರಂತೂ ತುಂಬಾ ಚೆನ್ನಾಗಿ ಆಡಿದ್ರು. ಇನ್ನು ಗುಜರಾತ್ ಪ್ಲೇಯರ್ಸ್ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಗುಜರಾತ್ ಬಗ್ಗೆ ಹೇಳೋದಾದ್ರೆ ನಮ್ಗೇನು ಅಷ್ಟಕ್ಕಿಲ್ಲ. ನಮ್ಗೆ ಬೆಂಗಳೂರು ಟೀಮು ನಮ್ಗೆ ಫೇವ್ರೇಟ್ ಟೀಮ್ ಅದು. 2025-26 ಅಂತೂ ನಮ್ಗೆ ಮರೆಯಕ್ಕಾಗದಷ್ಟು ಸಂತೋಷ ತಂದಿದೆ ಅದು. ನಮ್ಗೆ ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ. ಹೇಗಿದೆ ಸೆಲೆಬ್ರೇಷನ್? ಹೇಗಿದೆ ಸೆಲೆಬ್ರೇಷನ್? ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ದು, ಫ್ಯಾಮಿಲಿ ಎಲ್ಲ ತುಂಬಾ ಖುಷಿ ಪಟ್ಟು ಮ್ಯಾಚ್ ನೋಡ್ದು, ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾತನಾಡಿದ್ದಕ್ಕೆ ನಮ್ಮ ಜೊತೆ. ಇನ್ನು ಬೆಂಗಳೂರಿಂದ ಮಹೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್, ತುಂಬಾ ಚೆನ್ನಾಗಿ ನಿಮ್ದು ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ಮ್ಯಾಚ್ ನೋಡಾಯ್ತು. ನೆಕ್ಸ್ಟ್ ನಿಮ್ಮ ಲೈವ್ ಎಲ್ಲ ನೋಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್. ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಆಕ್ಚುಲಿ ನಮಗೆ ಗೊತ್ತಿತ್ತು, ಮುಂಚೆನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಕೂತಿದ್ವಿ. ಈ ಸಲ ನಮ್ದೇ ಕಪ್ಪು ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಬಜ್ಜಿ ಬೋಂಡ ಎಲ್ಲ ಪೂರ್ತಿ ರೆಡಿ ಮಾಡ್ಕೊಂಡು ಕೂತಿದ್ವಿ. ಓಹೋ, ಆತರ ಇದೆಯಾ ಸೆಲೆಬ್ರೇಷನ್? ಎಸ್ ಮೇಡಮ್. ಮನೇಲಿ ಎಲ್ರು ಕುತ್ಕೊಂಡು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಹೌದು. ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಕುತ್ಕೊಂಡು ಒಂದು 15-20 ಜನ ಎಲ್ಲ ಫ್ಯಾಮಿಲಿ ಎಲ್ಲ ಬಜ್ಜಿ ಬೋಂಡ ಎಲ್ಲ ರೆಡಿ ಮಾಡ್ಕೊಂಡು, ಆಮೇಲೆ ಪುರಿ, ಇದು ಹಾಸನ್, ನಮ್ದು ಆಕ್ಚುಲಿ ಹಾಸನ್ನು, ಅಲ್ಲೆಲ್ಲ ಪುರಿ ಎಲ್ಲ ಬರುತ್ತೆ, ಅದೆಲ್ಲ ಇಟ್ಕೊಂಡು ಕುತ್ಕೊಂಡು ಸೆಲೆಬ್ರೇಟ್ ಮಾಡ್ಬೇಕು ಮೇಡಮ್. ನಾವು ಹಾಸನ್ ಅವರೇ ಮಹೇಶ್. ಅವರೇ ಮೇಡಮ್. ಯಾವ್ರು ಮೇಡಮ್ ಹಾಸನಲ್ಲಿ? ಹೊಳೆನರಸೀಪುರ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮಹೇಶ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅಭಿಮಾನಿಗಳು ಸಂಭ್ರಮ ಪಡ್ತಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಕನಸಾಗಿತ್ತು, ಒಂದು ತಿಂಗಳಿನಿಂದ ಪ್ರತಿಯೊಬ್ರು ಕೂಡ ಅವ್ರು ಕೆಲಸ ಮಾಡೋ ಪ್ಲೇಸ್ ಇರಲಿ, ಕಾಲೇಜ್ ಇರಲಿ, ಸ್ಕೂಲ್ ಇರಲಿ, ಎಲ್ಲ ವಿದ್ಯಾರ್ಥಿಗಳಿರಲಿ, ನೌಕರರಿರಲಿ, ಮಹಿಳೆಯರಿರಲಿ, ಎಲ್ಲರೂ ಕೂಡ ಮ್ಯಾಚ್ ಕಾಯ್ತಾ ಇದ್ರು IPL ಫೈನಲ್ಗೋಸ್ಕರ. ಕೊನೆಗೂ ಕೂಡ ಗೆದ್ದಾಗಿದೆ. ಇನ್ನು ವಿಜಯಪುರದಿಂದ ಮಲ್ಲಿಕಾರ್ಜುನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಭಾಳ ಖುಷಿಯಾಗಿದ್ರಿ ಮೇಡಮ್. ಹೇಗಿದೆ ಸೆಲೆಬ್ರೇಷನ್? ಭಾಳ ನಮ್ಮ ಊರಾಗೆಲ್ಲ ನೋಡಿದ್ರಿ ಮೇಡಮ್, ಭಾಳ ಚೆನ್ನಾಗಿ ಮಾಡ್ತಾ ಇದ್ರಿ ಮೇಡಮ್. ನಾವು ಭಾಳ ಪಟಾಕಿ ಹೊಡೆದೇವ್ರಿ ಮೇಡಮ್. ಈ ವಿರಾಟ್ ಕೊಹ್ಲಿ ಬಿಟ್ಟು ಬೇರೆ ಪ್ಲೇಯರ್ ಯಾರು, ಅವ್ರ ಆಟದ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ?
ಮೇಡಮ್ ವಿರಾಟ್ ಕೊಹ್ಲಿ ಚಲೋ ಆಡಿದಾರೆ ಮೇಡಮ್ ಫೈನಲ್ ಮೇಡಮ್ ಹಾ ಭಾಳ ಚೆನ್ನಾಗಿ ಆಡಿದಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಪಂಜಾಬಿಂದ ಅಶೋಕ್ ಪಾಠಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಪಂಜಾಬಿಂದ ನಮ್ಮ ಚಾನೆಲ್ ನೋಡಿ ಕರೆ ಮಾಡಿ ಮಾತನಾಡ್ತಿದ್ದಾರೆ. ಸರ್, ಹೇಗಿತ್ತು ಸರ್ ಮ್ಯಾಚ್? ಅಶೋಕ್ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೌದು ಮೇಡಮ್, ನಮಸ್ತೆ ಮೇಡಮ್. ಪಂಜಾಬಿಂದ ನೋಡ್ತಿದ್ದೀರಾ ನೀವು ಮ್ಯಾಚ್ ನ, ಹೇಗಿತ್ತು? ಸೆಲೆಬ್ರೇಷನ್ ಹೇಗಿದೆ? ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಆಗಿದೆ ಮೇಡಮ್, ಸೂಪರ್ ಆಗಿ ಆಟ ಆಡಿದ್ರು. ನಾವು ಫಸ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಮ್ಯಾಚ್ ನೋಡಿದ್ವಿ. ಇವಾಗ ಡ್ಯೂಟಿ ಇತ್ತು, ಇಂಡಿಯನ್ ಆರ್ಮಿನಲ್ಲಿ ಇರೋದು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾನು, ನನ್ನ ಮಗಳು, ನಮ್ಮ ಮಿಸ್ಸಸ್ ಕುತ್ಕೊಂಡು ನೋಡಿದ್ವಿ. ಕೇಕೆ ಹೊಡಿತಾ ಇದ್ವಿ. ಇಲ್ಲಿ ಕ್ವಾರ್ಟರ್ಸ್ ಅಲ್ಲೆಲ್ಲ ಏನಾಯ್ತು ಅಂತ ಕೇಳ್ತಾ ಇದ್ರು, ಬೇರೆ ಸ್ಟೇಟ್ ಅಲ್ಲೆಲ್ಲ. ನಾವ್ ಹೇಳಿದ್ವಿ ಇಲ್ಲ, RCB ಗೆ ಮ್ಯಾಚ್ ನೋಡ್ತಾ ಇದ್ವಲ್ಲ ಆ ತರ ಅಂತ. ಎಲ್ಲ ಒಂದ್ ವಿಕೆಟ್ ಬಿದ್ದಾಗ್ನು ನಾವು ಕ್ಲಾಸ್ ಮಾಡೋದು, ಕೇಕೆ ಹೊಡಿಯೋದೆಲ್ಲ ಮಾಡ್ತಾ ಇದ್ವಿ. ನನ್ ಮಗಳಂತೂ ಮಲ್ಕೊಳಕ್ಕೆ ತಯಾರಿಲ್ಲ, ನೋಡ್ತಾ ಇದ್ದಾಳೆ ಬ್ಯಾಕ್ ಟು ಬ್ಯಾಕ್. ಲಾಸ್ಟ್ ಟೈಮ್ ವಿನ್ ಆದಾಗೂ ನಾವ್ ಇಲ್ಲೇ ಪಂಜಾಬಿಂದ ಮ್ಯಾಚ್ ನೋಡ್ತಾ ಇದ್ವಿ, ಜಲಂಧರಿಂದ. ಈ ಟೈಮು ಜಲಂಧರಿಂದಾನೇ ಮ್ಯಾಚ್ ನೋಡ್ತಾ ಇದೀವಿ ಮೇಡಮ್. IPL ಮ್ಯಾಚ್ ಅಂದ್ರೆ ಪುಟ್ ಮಕ್ಳಿಗೂ ಕೂಡ ತುಂಬಾ ಫೇವ್ರೇಟ್ ಆಗ್ಬಿಟ್ಟಿದೆ. ಕ್ರಿಕೆಟ್ ನೋಡೋಣ. ಹೌದು ಮೇಡಮ್, ತುಂಬಾ ಖುಷಿ ಆಯ್ತು. ಇಷ್ಟು ದೂರದಲ್ಲಿ ಇದೀವಿ, ನೋಡ್ತಾ ಇದೀವಿ. ಬ್ಯಾಕ್ ಟು ಬ್ಯಾಕ್ 18 ವರ್ಷ ಆದ್ಮೇಲೆ ಫಸ್ಟ್ ಒಂದ್ ಕಪ್ ಬರುತ್ತೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಇನ್ನೊಂದ್ ಕಪ್ ಬಂದಿದೆ. ನೆಕ್ಸ್ಟ್ ಇಯರ್ ನಾನು ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಮತ್ತೊಂದ್ 3rd ಕಪ್ ಬರ್ಲಿ ಅನ್ನೋದೇ ನನ್ನ ಆಸೆ ಮೇಡಮ್. ಖಂಡಿತ ಸರ್, ಖಂಡಿತ. ಇನ್ಮೇಲೆ ನಮ್ ಸ್ಲೋಗನ್ನೇ ಅದಲ್ವಾ, ಇನ್ಮೇಲೆ ಪ್ರತಿ ಬಾರಿ ಕಪ್ ನಮ್ದೆ, ಬಿಟ್ಕೊಡೋ ಮಾತೇ ಇಲ್ಲ. ಇನ್ಮೇಲೆ ಹಂಗೆ ಸ್ಟಾರ್ಟ್ ಆಗಿದೆ ಅಂದ್ರೆ ಅದಕ್ಕೆ ಎಂಡೇ ಇಲ್ಲ. ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಮೇಡಮ್. ನೆಕ್ಸ್ಟ್ ಹೊಡಿತಾರೆ. 5 ಕಪ್ ಏನ್ ಹೊಡೆದಿದ್ದಾರೆ, ಆ ರೆಕಾರ್ಡ್ಸ್ನೆಲ್ಲ ಬ್ರೇಕ್ ಮಾಡ್ಕೊಂತ ಹೋಗ್ತಾರೆ ಮೇಡಮ್. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಯಾವಾಗ ನಿಮ್ಗೆ ಒಂದ್ ಸ್ವಲ್ಪ ಭಯ ಆಯ್ತಾ, ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ ಇತ್ತಾ? ಎಸ್ ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಒಂದ್ 3 ವಿಕೆಟ್ ಬಹಳ ಇಂಪಾರ್ಟೆಂಟ್ ಇತ್ತು. ಸಾಯಿ ಸುದರ್ಶನ್, ಗಿಲ್ಲು ಇಬ್ರು, ಆಮೇಲೆ 3rd ಬ್ಯಾಟ್ಸ್ಮನ್ ಜಾಸ್ ಬಟ್ಲರ್ ಬರ್ತಾರೆ. ಆ ಟೈಮಲ್ಲಿ ನೋಡ್ಬೇಕಂದ್ರೆ ನಾನು 2-3 ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಅದರಲ್ಲಿ 2 ವಿಕೆಟ್ ಏನಾದ್ರು ಪವರ್ ಪ್ಲೇ ನಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಗೆಸ್ ಮಾಡಿದ್ವಿ. 180 ರನ್ಸ್ ಆದ್ರೆ ನಮ್ಮವ್ರು ಚೇಸ್ ಮಾಡ್ತಾರೆ ಅಂತ ಒಂದ್ ಗೆಸ್ ಇತ್ತು ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ. ಸ್ವಲ್ಪ ರಾಹುಲ್ ತಿವಾಟಿಯಾ ಬಂದಾಗ್ನು ಸ್ವಲ್ಪ ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು ಚೆನ್ನಾಗಿ ಆಡಿ ರನ್ ಪಿಕ್ ಮಾಡಿದ್ರು. ಯಾವಾಗ ಅವರು ಔಟ್ ಆದ್ರು ಆಮೇಲೆ ಹೋಪ್ ಜಾಸ್ತಿ ಆಯ್ತು. ಆಮೇಲೆ ಬ್ಯಾಟಿಂಗ್ ಆಡುವಾಗ ನಮ್ಗೇನ್ ಟೆನ್ಷನ್ ಆಗ್ಲಿಲ್ಲ ಮೇಡಮ್. ಇನ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಇದ್ದಿದ್ದು, ಸ್ಕೋರ್ ಬಗ್ಗೆ ನಿಮ್ಗೆ ಏನು ಹೋಪ್ ಇತ್ತು? ಯಾರ ಬಗ್ಗೆ ಮೇಡಮ್? ಸ್ಕೋರ್ ಇನ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಇತ್ತಲ್ವಾ ಮ್ಯಾಚ್, ಅದು ಪಿಚ್ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಎರಡಕ್ಕೂ ಕೂಡ ಒಳ್ಳೆ ಪಿಚ್ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಬಗ್ಗೆ ಏನ್ ನಿಮ್ಮ ಒಪಿನಿಯನ್ ಏನಿತ್ತು? ಸ್ಕೋರ್ ಎಷ್ಟಾಗಬಹುದು ಅಂತಿತ್ತು? ಯಾವಾಗ ಟಾಸ್ ವಿನ್ ಆಯ್ತು ಮೇಡಮ್, ಅವಾಗ ಸ್ಟಾರ್ಟಿಂಗ್ ಅಲ್ಲಿ ವಿನ್ ಆಗಕ್ಕೆ ಅನ್ಕೊಂಡ್ವಿ. ಓಕೆ, ಬೌಲರ್ಗೆ ಹೆಲ್ಪ್ಫುಲ್ ಆಗುತ್ತೆ. ಪವರ್ ಪ್ಲೇ ಅಲ್ಲಿ 1 or 2 ವಿಕೆಟ್ ಬಿದ್ದಂದ್ರೆ ನಮ್ಗೆ ಮ್ಯಾಚ್ ನಮ್ ಕೈ ಮೇಲೆ ಬರುತ್ತೆ ಅನ್ನೋ ಒಂದು ಇದಿತ್ತು, ಹೋಪ್ ಇತ್ತು. ಯಾವಾಗ್ಲೂ ಪವರ್ ಪ್ಲೇ ಯಾವಾಗ ನಮ್ಗೆ ಒಂದು ಫಸ್ಟ್ ವಿಕೆಟ್ ಬಿತ್ತು ಅವಾಗ್ಲೇ ಸ್ವಲ್ಪ ಹೋಪ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಪಂಜಾಬಿಂದ ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡಿ ನಮ್ಗೆ ಕಾಲ್ ಮಾಡಿ ನಮ್ ಜೊತೆ ಮಾತನಾಡಿದ್ದಕ್ಕೆ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ತಿಪ್ಟೂರಿಂದ ಕವಿತಾ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವಿತಾ ಅವರೇ, ಹೇಗಿದೆ ಜೋಶ್? ಮೇಡಮ್, ಕಪ್ ನಮ್ದೇ, ಪ್ರತಿ ಬಾರಿ ನಮ್ದೇ ಕಪ್. ಹೌದು, ನಾವಂತೂ ಬಿಟ್ಕೊಡೋ ಮಾತೇ ಇಲ್ಲ. ಹೇಗನ್ಸ್ತು ಮ್ಯಾಚ್ ನೋಡುವಾಗ? ಫ್ಯಾನ್ಸ್ ಆಗಿರ್ತೀವೋ ಅಲ್ಲಿ ತನಕನೂ ಕಪ್ ನಮ್ದೇನೆ. ಹೇಗ್ ನೋಡಿದ್ರಿ ಮ್ಯಾಚ್? ಮನೇಲಾ? ಹ್ಞೂ ಮೇಡಮ್, ಮನೇಲಿ ಯಾರ್ಯಾರು ನೋಡ್ತಿದ್ರಿ? ಒಂದ್ 20 ಜನ ಸೇರ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ. ಓಹೋ, ಸಖತ್ತು ಎಂಜಾಯ್ ಮಾಡಿದ್ವಿ ಮೇಡಮ್. ನಿಜವಾಗ್ಲೂ ವಿತ್ ಥ್ರಿಲ್ಡ್. ಯಾವಾಗ ಅವರು 155 ಹೊಡೆದ್ರನ ಅವಾಗೇನೆ ನಮಗ್ ಗೊತ್ತಾಗೋಯ್ತು ಕಪ್ ನಮ್ದೇ ಅಂತ. ಎಲ್ಲ ಸ್ಟೇಟಸ್ ಎಲ್ಲ ಡಾನ್ಸ್ ಮಾಡ್ಕೊಂಡು ಹಾಡ್ ಹೇಳ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ರಿಯಲಿ ವಿ ಪ್ರೌಡ್ ಟು ಬಿ RCB fans and really hats off to all the fans. And Virat Kohli is the really once again the god of the cricket, ma'am. Yes. Thank you ಕವಿತಾ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಬೆಳಗಾವಿಯಿಂದ ಸುನೀಲ್ ಇದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸುನೀಲ್, ಹೇಗಿದೆ ಜೋಶ್? ತುಂಬಾ ಚೆನ್ನಾಗಿದೆ ಸರ್. ಮ್ಯಾಚ್ ಹೇಗಿತ್ತು ಇವತ್ತು? ಸಖತ್ತಾಗಿತ್ತು ಮೇಡಮ್. ಫ್ರೆಂಡ್ಸ್ ಎಲ್ಲ ಮ್ಯಾಚ್ ನೋಡ್ತಿದ್ರಾ? ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ತಿದ್ರು. ಮ್ಯಾಚ್ ನೋಡೋ ಟೈಮ್ ಇತ್ತಲ್ಲ, ಆ ಟೈಮ್ ಹೇಗಿತ್ತು? ಯಾವ ರೀತಿ ಎಂಜಾಯ್ ಮಾಡಿದ್ರಿ ಮ್ಯಾಚ್ನ? ಫುಲ್ ಎಂಜಾಯ್ ಮಾಡಿದ್ವಿ ಸರ್ ಮೇಡಮ್. ಸಖತ್ತಾಗಿತ್ತು. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ವಿರಾಟ್.
ವಿರಾಟ್ ಕೊಹ್ಲಿ ಆಟದ ಬಗ್ಗೆ ಏನ್ ಹೇಳ್ತೀರಾ? ಸಖತ್ತಾಗಿ ಆಡ್ತಾರೆ, ಚೆನ್ನಾಗಿತ್ತು. ಸೆಲೆಬ್ರೇಷನ್ ಯಾವ ರೀತಿ ಇದೆ? ಇಲ್ಲೆಲ್ಲ ಪಟಾಕಿ ಹೊಡಿತಾ ಇದಾರೆ ಮೇಡಮ್, ಸಖತ್ತಾಗಿ ಹೊಡಿತಾ ಇದಾರೆ. ಓಕೆ, ಥ್ಯಾಂಕ್ ಯು ಸುನೀಲ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು. ನೋಡಿ, ಪೊಲೀಸರು ಹೇಳಿದ್ರು ಅಂದ್ರೆ ರಸ್ತೆಯಲ್ಲಿ ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಬೆಂಗಳೂರಲ್ಲಿ, ಅದರಲ್ಲೂ ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇನ್ನು ಗದಗಿಂದ ಜಿಂದಿ ಸಾಬ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮ್ಯಾಚ್ ಹೇಗಿತ್ತು ಸರ್? ಸೂಪರ್ ಇತ್ತು ಮೇಡಮ್. ನಾನು ಇವತ್ತು ಟೂರ್ ಹೋಗಿದ್ದು ಮೇಡಮ್ ಹಂಪಿಗೆ. ಅಲ್ಲಿಂದ ಮೊಬೈಲಲ್ಲಿ ನೋಡ್ಕೊಂತ ಬಂದೆ. ಭಾರಿ ಇದು ನಾವು ನೋಡಿದ್ವಿ ಮೇಡಮ್. ನಮ್ಮ ಮಕ್ಳು ಇನ್ನಾದ್ರೂ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಮೇಡಮ್. ಇದರಲ್ಲಿ ಭಾರಿ ಸೂಪರ್ ಆಡಿದ್ರು ಮೇಡಮ್. ನಾವು 100% ಇತ್ತು ಕಪ್ ನಮ್ದೇ ಅಂತ ಹೇಳಿ. ಗುಜರಾತ್ ಟೀಮ್ ಆಟಗಾರರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ವೀಕ್ ಇತ್ತು ಮೇಡಮ್. ಆಲ್ರೆಡಿ ನಾವು 10 ಓವರಲ್ಲಿ 63 ಹೊಡೆದ್ರಲ್ಲ, ಅವಾಗ ಡೌಟ್ ಬಂದು ನಮಗೆ ಆಲ್ರೆಡಿ. ಫುಲ್ ಸೆಲೆಬ್ರೇಷನ್ ಮೇಡಮ್, ಗದಗ ಡಿಸ್ಟಿಕ್ ಎಲ್ಲ ಫುಲ್. ಮೇಡಮ್ ಓಕೆ, RCB ಬಗ್ಗೆ ಏನ್ ಹೇಳ್ತೀರಾ? RCB ಯಾರು ನಿಮ್ ಫೇವರೇಟ್ ಪ್ಲೇಯರ್ ಯಾರು? ಹೇಗಿತ್ತು ವಿರಾಟ್ ಕೊಹ್ಲಿ ಮೇಡಮ್. ವಿರಾಟ್ ಕೊಹ್ಲಿ ಮೇಡಮ್. ಮೇಡಮ್ ಅದ್ರಾಗ ನಮ್ಮ ಮಿಸ್ಸಸ್ ಕೂಡ ಕಾಸಿಂಬಿ ಅಂತ ಬಾರಿ ನೋಡ್ತಾರೆ ಮೇಡಮ್. ನಮ್ಮ ವೈಫ್ ಕೂಡ ಫುಲ್ ಎಂಜಾಯ್ ಮಾಡಿದ್ರಿ ಇವತ್ತು. ಎಲ್ರು ಎಂಜಾಯ್ ಮಾಡ್ತಿದ್ದೀರಾ? ಮೇಡಮ್, ಫ್ಯಾಮಿಲಿ ಎಲ್ಲರೂ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಮೈಸೂರಿಂದ ಮಲ್ಲೇಶ್ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಹೇಗಿದೆ ಜೋಶ್? ಮೇಡಮ್ ಚೆನ್ನಾಗಿ ಆಡಿದ್ದಾರೆ ಮೇಡಮ್. ಏನ್ ಹೇಳ್ತೀರಾ ಮ್ಯಾಚ್ ಬಗ್ಗೆ? ಮೇಡಮ್ ಮ್ಯಾಚ್ ಬಗ್ಗೆ ಚೆನ್ನಾಗಿದೆ ಮೇಡಮ್, ಏನ್ ತಲೆನೋವಿಲ್ಲ, ಚೆನ್ನಾಗಿ ಆಡಿದ್ದಾರೆ. ಸಂತೋಷ. ನಮ್ಮ ಇಂಡಿಯಾದಲ್ಲಿ ಹತ್ರ ಆಡಿದ್ದಾರೆ. ಕೊಹ್ಲಿಗೆ ನಂಬರ್ ಒನ್. ಫೈನ್ ಮೇಡಮ್, ಸಂತೋಷ ಆಯ್ತು ನೋಡಿ. ಕೊಹ್ಲಿ ಆಟದ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಅವರೇ ಮೇಡಮ್, ನಮ್ಮ ಕರ್ನಾಟಕಕ್ಕೆ ಅವರೇ ಇಷ್ಟ. ನಿಮ್ ಫೇವರೇಟ್ ಪ್ಲೇಯರ್ ಕೂಡ ಅವರೇನಾ? ಓ ಮೇಡಮ್. ಮ್ಯಾಚ್ ಹೇಗ್ ನೋಡಿದ್ರಿ? ಅಂದ್ರೆ ಮನೆಯಲ್ಲ ಅಥವಾ ಫ್ರೆಂಡ್ಸ್ ಜೊತೆನಾ? ಫೈನ್ ಮೇಡಮ್, ಚೆನ್ನಾಗಿದೆ, ಇಷ್ಟ ಮೇಡಮ್. ಓಕೆ, ಸೆಲೆಬ್ರೇಷನ್ ಹೇಗಿದೆ? ಥ್ಯಾಂಕ್ ಯು ಮಲ್ಲೇಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು. ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬೆಂಗಳೂರಲ್ಲಂತೂ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರ್ಮಂಗ್ಲ ಎಲ್ಲ ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ LED ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಿ ಎಲ್ರಿಗೂ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಇನ್ನು ಕೋಲಾರದಿಂದ ಪುನೀತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಹೇಗಿತ್ತು ಮ್ಯಾಚ್ ಇವತ್ತು? ಹಿಂದಕ್ಕೆ ತಿರುಗಿ ನೋಡಿದ್ರೆ 2008 ಇಂದ ಇವಾಗವರೆಗೂ ಸತತವಾಗಿ ನೋಡ್ತಾ ಇದ್ವಿ. ಅವಾಗ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಈಗ ನಮ್ಮ ಮಕ್ಕಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದ್ವಿ. ಯಾಕಂದ್ರೆ ನಾವು ಪ್ರತಿ ಸಲ ಸೋತಾಗೂ ಇನ್ನು ಗೆಲ್ಲಲ್ಲ ಬಿಡಿದ್ವಿ, ಇನ್ನು ಗೆಲ್ಲಲ್ಲ ಅನ್ಕೊಂತಾ ಇದ್ವಿ. ಒಂದ್ ದಿನಕ್ಕೆ ಮಾತ್ರ ಹಂಗೆ ಅನ್ಕೊಂತಾ ಇದ್ವಿ. ಮತ್ತೆ ತಿರ್ಗಾ ಅದ್ರ ಬಗ್ಗೆ ಕ್ರೇಜ್ ಶುರು ಆಗ್ತಾ ಇತ್ತು, ಇಷ್ಟ ಆಗ್ತಾ ಇತ್ತು, ನೋಡ್ತಾನೆ ಇರ್ತಾ ಇದ್ವಿ. ಈಗ ಕಡೆದಾಗಿ ಇವಾಗ ಹೋದ್ ಸಲ ಸೀಸನ್, ಈ ಸಲ ಸೀಸನ್ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸರ್, ನಿಮ್ಮ ಮನೇಲೂ ಎಲ್ಲರೂ ಫ್ಯಾನ್ಸ್, RCB ಫ್ಯಾನ್ಸ್ ಏನ? ಎಲ್ಲರೂ ಮನೇಲಿರೋರು ಎಲ್ರು? ಮೇಡಮ್ ಹೌದು. ನಮ್ಮ ಮೊದಲಿಗೆ ನಾವು ಆಚರಣೆ ಮಾಡ್ತೇವೆ 2018 ಆಮೇಲೆ ಸುಮಾರು 10 ವರ್ಷ ಆದ್ಮೇಲೆ. ಮತ್ತೆ ಈಗ ನಮ್ಮ ಹುಡುಗರು ಹೋಗಿದ್ದಾರೆ ಆಚರಣೆ ಮಾಡೋದು, ನಾವು ಹೋಗಲ್ಲ ಈಗ ಆಚರಣೆ. ಎಷ್ಟೆಷ್ಟು ವರ್ಷದ ಮಕ್ಕಳಿದ್ದಾರೆ? ಫಸ್ಟ್ PUC ಒಬ್ರು ಇದ್ದಾರೆ, ಡಿಗ್ರಿ ಒಬ್ಬ ಹೋಗ್ತಾರೆ. ಎಲ್ರು ಒಟ್ಟಿಗೆ ಕುತ್ಕೊಂಡು ಮನೇಲಿ ಮ್ಯಾಚ್ ನೋಡಿದ್ರಾ? ನಾವು ನಾವು ಮಾತ್ರ ನೋಡಿದ್ವಿ, ಅವ್ರ ಆಚೆ ಕಡೆ ಫ್ರೆಂಡ್ಸ್ ಜೊತೆ ಹೊರಟಿದ್ರು. ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಇವತ್ತು ಆಟ ಯಾವ ರೀತಿ ಇತ್ತು? ನಿಮ್ ಕ್ಯೂರಿಯಾಸಿಟಿ ಹೇಗಿತ್ತು? ನೋಡ್ತಾ ಇದ್ವಿ ಮೇಡಮ್. ಅದರಲ್ಲೂ ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದಾಗ, ನೀನ್ ನೋಡ್ಬೇಡಪ್ಪ, ನೀನ್ ನೋಡಿದಾಗೆಲ್ಲ ಮ್ಯಾಚ್ ಸೋತೋಗುತ್ತೆ, ಎದ್ದೋಗ್ ಅಂತ ಇದ್ವಿ. ಅಯ್ಯೋ, ಹೌದು, ಅದೊಂಥರ ಅವ್ರ ಬ್ಲೇಮ್ ಬ್ಲೀಸ್. ನಾವ್ ನೋಡ್ತಾ ಇದ್ರೆ ಸೋತೋಗ್ತಾರೆ, ನೀನ್ ಬಂದಿದ ತಕ್ಷಣ ಒಂದ್ ವಿಕೆಟ್ ಬೀಳುತ್ತಪ್ಪ, ನೀನ್ ಬರ್ಲೇಬೇಡ ಆತರ ಒಂದಿರುತ್ತೆ. ಒಂದ್ ಟೀಮಲ್ಲಿ ಒಬ್ರಿಗೆ ಆತರ ಕಿಚಾಯಿಸುವಂತದ್ದು, ರೇಗ್ಸೋದು ಆತರ ಇದ್ದೇ ಇರುತ್ತೆ. ಅದಕ್ಕೆ ನಾನು ಮೊಬೈಲ್ ಅಲ್ಲಿ ನೋಡ್ಕೊಂತ ಇದ್ದೆ. ಆಯ್ತು, ನೀವು ನೋಡ್ಕೊಳ್ರಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಪುನೀತ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಇಷ್ಟೊತ್ತು.